ಇತ್ತೀಚೆಗೆ ಜನರು ಹೆಚ್ಚಾಗಿ ಒತ್ತಡದಲ್ಲೇ ಇರ್ತಾರೆ. ಹಗಲು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ. ಮೊಬೈಲ್, ಕಂಪ್ಯೂಟರ್ ನೋಡ್ತಾ ನೋಡ್ತಾ ನಿದ್ದೆ ಮಾಡೋದೇ ಕಮ್ಮಿಯಾಗಿದೆ. ತಲೆನೋವು ಹೆಚ್ಚಾಗುತ್ತೆ. ಜೊತೆಗೆ ಜಂಕ್ ಫುಡ್ ಅದು ಇದು ಅಂತ ತಿಂದು ತಿಂದು ಕಫ ಹೆಚ್ಚಾಗಿರುತ್ತೆ. ಇಂತಹ ಹಲವಾರು ಸಮಸ್ಯೆಗಳಿಗೆ ಇಲ್ಲಿದೆ ರಾಮಬಾಣ. ಜಗದಾಳದ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಬಂದ್ರೆ ಸಾಕು, ಎಲ್ಲ ಮಾಯವಾಗುತ್ತೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇದರಲ್ಲಿ ಕೊಟ್ಟಂತಹ ಔಷಧಿ ಮೆದುಳಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತದ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ತಲೆ ಕೆಳಗಡೆ ಮಾಡಿದ್ರು ಕೂಡ ತಲೆನೋವು ಬರ್ತಿರ್ತದ, ಇದರಿಂದ ಕೂಡ ಮುಕ್ತಿ ಸಿಗ್ತದೆ. ಯಾರ್ಯಾರು ನಿದ್ದೆ ಬರ್ತಿರಂಗಿಲ್ಲ ಅವ್ರಿಗೆ ನಿದ್ದೆ ಬರಾಕತ್ತದ, ಲಕ್ವ ಹೊಡೆದಿರ್ತದ, ಅರ್ಧಂಗಿ ಆಗಿರ್ತದ, ಅವ್ರಿಗೆ ನಶ್ಯಕರ್ಮ ಬಹಳ ಅಂದ್ರೆ ಬಹಳ ಬೆಸ್ಟ್ ಇದು. ಆತ್ಮೀಯರೇ, ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಗದಾಳಕ್ಕೆ ಸ್ವಾಗತ. ನಾನು ಡಾಕ್ಟರ್ ಪರಶುರಾಮ್ ಕಾಡಪ್ಪ. ಇವತ್ತೊಂದು ನಾವು ಪ್ರೊಸೀಜರ್ ನೋಡ್ತಾ ಇದ್ದೀವಿ. ಇದು ನಶ್ಯಕರ್ಮ ಅಂತ ಹೇಳ್ತೀವಿ. ನಶ್ಯಕರ್ಮ ಇದು ಒಂದು ಪಂಚಕರ್ಮದಲ್ಲಿ ಒಂದು. ವಮನ, ವಿರೇಚನ, ನಿರುಹ ಬಸ್ತಿ, ಅನುವಾಸನ ಬಸ್ತಿ, ನಶ್ಯ ಅಂತ ಹೇಳಿ ಕೊನೆಯ ಒಂದು ಪ್ರಕ್ರಿಯೆ ಇದು. ಸೊ ನಶ್ಯಕರ್ಮ ಅಂದ್ರ ಇಲ್ಲಿ ನಾಸಾಹಿ ಶಿರಸೋಯಾಮ್ ದ್ವಾರಂ ಅಂತ ಹೇಳಿದ್ವಿ. ನಾಸ ಅಂದ್ರೆ ಮೂಗು, ಇದು ಶಿರಸಕ್ಕೆ ಅಂದ್ರೆ ಮೆದುಳಿಗೆ ದ್ವಾರ. ತಶಾಂ ದಿಯೇತ್ಯಂ ಔಷಧಿ, ಇದರಲ್ಲಿ ಕೊಟ್ಟಂತಹ ಔಷಧಿ ಮೆದುಳಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತದ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದರಂತೆ ಈ ಪ್ರೊಸೀಜರ್ ನಾವಿಲ್ಲಿ ಇವತ್ತು ಮಾಡ್ತಾ ಇದೀವಿ. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪೇಷಂಟ್ ಖಾಲಿ ಹೊಟ್ಟೆಯಿಂದ ಇರಬೇಕು. ಇವತ್ತು ನಾನೇ ಪೇಷಂಟ್ ಇವತ್ತಿಗೆ ಸದ್ಯಕ್ಕೆ. ಸೊ ಖಾಲಿ ಹೊಟ್ಟೆಯಿಂದ ಇರಬೇಕು. ಆಮೇಲೆ ಇದನ್ನ ತೇಜಸ್ ತೈಲ, ಕ್ಷೀರಬಲ ತೈಲ ಅಥವಾ ಮಹಾನಾರಾಯಣ ತೈಲ, ಹೀಗೆ ಬೇಕಾಗುವಂತಹ ತೈಲವನ್ನು ತೆಗೆದುಕೊಂಡು ಫೇಸ್ ಮಸಾಜ್, ದೆನ್ ಹೆಡ್ ಮಸಾಜ್, ದೆನ್ ಫಾಲೋಡ್ ಬೈ ದಿ ಶೋಲ್ಡರ್ ಮಸಾಜ್ ಮಾಡಬೇಕು. ಶೋಲ್ಡರ್ ಮಸಾಜ್ ಮಾಡಿದ ನಂತರ ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಬಿಟ್ಟು ಲೋಕಲ್ ಸ್ಟೀಮರ್ ಅನ್ನು ತೆಗೆದುಕೊಂಡು ಸ್ಟೀಮ್ ಕೊಡಬೇಕು. ಸ್ಟೀಮ್ ಕೊಡೋದ್ರಿಂದ ಅಲ್ಲಿರುವಂತಹ ಎಲ್ಲ ನರನಾಡಿಗಳು ಜಾಗೃತ ಆಗ್ತಾವ. ಆಮೇಲೆ ಈ ಜ್ಯೋತಿಷ್ಮತಿ ತೈಲವನ್ನ ಅಥವಾ ಬದಾಮ್ ರೋಗನ್ ತೈಲವನ್ನ ತೆಗೆದುಕೊಂಡು 4 ರಿಂದ 6 ಹನಿ ಒಂದು ಮೂಗಿನಲ್ಲಿ ಮತ್ತು 4 ರಿಂದ 6 ಹನಿ ಇನ್ನೊಂದು ಮೂಗಿನಲ್ಲಿ ಹಾಕೋದು. ಹಾಕಿದ ನಂತರ ಆದಂತ ಪ್ರೊಸೀಜರ್ದಿಂದ ಕೊನೆಗೆ ಆ ತೈಲ ಗಂಟಲ್ಲಿ ಬರ್ತದೆ. ಗಂಟಲ್ಲಿ ಬಂದ ನಂತರ ಆ ತೈಲವನ್ನ ನಾವು ಬಿಸಿ ನೀರಿನಿಂದ ಮುಕ್ಕಳಿಸ್ಬೇಕು. ನಾವು ಕವಲ ಅಂತ ಹೇಳ್ತೀವಿ. ಕವಲವನ್ನು ಮಾಡಿ ಅದನ್ನ ಉಗುಳ್ಬೇಕು. ಸೊ ಇಷ್ಟು ಮಾಡೋದ್ರಿಂದ ಏನೇನಾಗ್ತದಪ್ಪ ಅಂದ್ರೆ ಆಲ್ಫ್ಯಾಕ್ಟರಿ ನರ್ವ್ಸ್ ಅಂತ ಹೇಳಿ ಬರ್ತಾವೆ ಇಲ್ಲಿ ಮೂಗಿನಲ್ಲಿ. ಸೊ ಆಮೇಲೆ ಅವೆಲ್ಲ ನರ್ವ್ಸ್ಗಳು ಮತ್ತು ಕಂಪ್ಲೀಟ್ ಎಲ್ಲವೂ ಆಕ್ಟಿವೇಟ್ ಆಗ್ತಾವೆ. ಆಕ್ಟಿವೇಟ್ ಆಗಿ ನಿಮಗೆ ಮೂಗಿನಲ್ಲಿ ಸ್ಮೆಲ್ ಬರ್ತಿರಂಗಿಲ್ಲ, ಅವ್ರಿಗೆ ಇದು ಲಾಭ ಆಗ್ತದೆ. ಆಮೇಲೆ ಇದೇ ನಾವು ಹೇಳ್ತೀವಿ ಇಲ್ಲಿ ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೈನಸ್ ಪ್ರಾಬ್ಲಮ್, ಫ್ರಾಂಟಲ್ ಸೈನಸ್, ಲ್ಯಾಕ್ರಿಮಲ್ ಸೈನಸ್ ಮತ್ತು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳಿ, ಈ ಕಾರ್ಡ್ ಒಂದು ಈ ಕಾರ್ಡ್ ಒಂದು, ಈ ರೀತಿಯಾಗಿ ಎರಡು ಅಂದ್ರೆ 6 ಇರ್ತಾವ. ಈ ಸೈನಸ್ಗಳಲ್ಲಿರುವಂತಹ ಕಫ ಅದೇ ನಾವು ಸೈನಸ್ಗಳಲ್ಲಿ ಹೆಂಗಪ್ಪ ಅಂತಂದ್ರೆ, ಈ ಕಫ ಈ ಎಲುವುಗಳಲ್ಲಿ ಕೂತ್ಕೊಂಡಿರ್ತದ, ಅದನ್ನ ನಾವು ಹೊರಗೆ ಹಾಕ್ಬೇಕು. ಇರ್ಲಿಕ್ಕಪ್ಪ ಅಂತಂದ್ರೆ ಅದನ್ನ ಏನ್ ಮಾಡ್ತದೆ, ಅದು ನಮ್ಮನ್ನ ಹಾಫ್ ಹೆಡೇಕ್ ಅಥವಾ ಫುಲ್ ಹೆಡೇಕ್, ಆಮೇಲೆ ಹಿಂಗೆ ತಲೆ ಕೆಳಗಡೆ ಮಾಡಿದ್ರು ಕೂಡ ತಲೆನೋವು ಬರ್ತಿರ್ತದ, ಇದರಿಂದ ಕೂಡ ಮುಕ್ತಿ ಸಿಗ್ತದೆ. ಯಾರ್ಯಾರು ನಿದ್ದೆ ಬರ್ತಿರಂಗಿಲ್ಲ ಅವ್ರಿಗೆ ನಿದ್ದೆ ಬರಾಕತ್ತದ. ಆಮೇಲೆ ಕಫ ಯಾರ್ಯಾರಿಗೆ ಆಗ್ತಿರ್ತೈತಿ ಆ ಕಫ ಪೂರಾ ಕಂಪ್ಲೀಟ್ ಆಗಿ ಕಿತ್ಕೊಂಡು ಬರ್ತದೆ. ಒಂದ್ ಸಾರಿ ನೀವು ಜ್ಯೋತಿಷ್ಮತಿ ತೈಲದಿಂದ ನಶ್ಯ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಮಿನಿಮಮ್ 100 ಗ್ರಾಮ್ ತನಕ ಕಫ ಕಿತ್ಕೊಂಡು ಹೊರಗೆ ಬರ್ತದ. ಪೂರಾ ಅಷ್ಟು ಪವರ್ಫುಲ್ ಇದು ಜ್ಯೋತಿಷ್ಮತಿ ತೈಲ. ಆಮೇಲೆ ನೆಕ್ಸ್ಟ್ ಯಾರ್ಯಾರಿಗೆ ಅಲ್ಝೈಮರ್ ಡಿಸೀಸ್ ಇರ್ತದ, ಆಮೇಲೆ ಯಾರ್ಯಾರಿಗೆ ಲಕ್ವ ಹೊಡೆದಿರ್ತದ, ಅರ್ಧಂಗಿ ಆಗಿರ್ತದ, ಅವ್ರಿಗೆ ನಶ್ಯಕರ್ಮ ಬಹಳ ಅಂದ್ರೆ ಬಹಳ ಬೆಸ್ಟ್ ಇದು ಪೂರಾ. ಇದರಿಂದ ಆಗುವಂತ ಲಾಭಗಳು ಹಲವಾರು. ಆಮೇಲೆ ಇದರಲ್ಲಿ ನಾವೇನ್ ಹೇಳ್ತೀವಿ, ಇನ್ನೊಂದು ಹಾಫ್ ಹೆಡೇಕ್ ಅಂತೀವಿ, ಅರ್ಧ ತಲೆನೋವು ಬರ್ತಿರ್ತದೆ, ಅಥವಾ ಇದನ್ನ ನಾವು ಮೈಗ್ರೇನ್ ಅಂತೀವಿ. ಮೈಗ್ರೇನ್ ಅಲ್ಲಿ ಕೂಡ ಇದು ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಇವಾಗ ಈ ಪ್ರೊಸೀಜರ್ ಅನ್ನ ನೋಡೋಣ. ಫೇಸ್ ಮಸಾಜ್ ಅನ್ನು ಮಾಡ್ತಾ ಇದ್ದಾರೆ. ಫೇಸ್ ಮಸಾಜ್ ಮಾಡ್ಲಿಕ್ಕೆ ಕೂಡ ಒಂದು ಒಳ್ಳೆಯ ಸ್ಕಿಲ್ ಬೇಕಾಗ್ತದೆ. ಆ ಸ್ಕಿಲ್ ಅನ್ನ ನಮ್ಮ ಹುಡುಗರು ಎಲ್ಲ ಕಲ್ತಿದಾರ. ಅದನ್ನ ಇವಾಗ ಫೇಸ್ ಮಸಾಜ್ ಮಾಡ್ತಾರ. ಫೇಸ್ ಮಸಾಜ್ ಮಾಡಿ ನಂತರ ಹೆಡ್ ಮಸಾಜ್ ಮಾಡಬೇಕು. ಹೆಡ್ ಮಸಾಜ್ ಮಾಡಿ ಕೊನೆಗೆ ಶೋಲ್ಡರ್ ಮಸಾಜ್ ಮತ್ತು ನೇಪ್ ಆಫ್ ದಿ ನೆಕ್ ಅಂತೀವಿ ನಾವು, ಕುತ್ತಿಗೆ ಹಿಂಭಾಗದಲ್ಲಿ ಕೂಡ ಮಸಾಜ್ ಅನ್ನು ಮಾಡಬೇಕು. ಮಸಾಜ್ ಮಾಡಿದ ನಂತರ ಒಂದು 5 ನಿಮಿಷ ಬಿಡಬೇಕು. ಇವಾಗ ಫೇಸ್ ಮಸಾಜ್ ಆಯ್ತು. ಇವಾಗ ಹೆಡ್ ಮಸಾಜ್. ಹೆಡ್ ಮಸಾಜ್ಲಿಂದ ಇಷ್ಟೊಂದು ರಿಲ್ಯಾಕ್ಸೇಷನ್ ಆಗ್ತದಲ್ಲ, ತುಂಬಾ ರಿಲ್ಯಾಕ್ಸ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಸ್ಕಾಪ್ ಅಲ್ಲಿ ಇರುವಂತಹ ಎಲ್ಲ ನರಗಳು ಆಕ್ಟಿವೇಟ್ ಆಗ್ತಾವ. ತಲೆ ಭಾಗಕ್ಕೆ
ಸ್ಟೀಮ್ ಅನ್ನು ಕೊಡ್ತಾ ಇದ್ದಾರೆ. ಇದು ಲೋಕಲ್ ಸ್ಟೀಮರ್ ಅಂತ ಹೇಳಿ. ಇದರಲ್ಲಿ ನಾವು ಔಷಧಿ ದ್ರವ್ಯಗಳನ್ನು ಕೂಡ ಸೇರಿಸಬಹುದು. ನಶಕರ್ಮಕ್ಕೆ ಇವಾಗ ಒಂದು ಜ್ಯೋತಿಷ್ಮತಿ ತೈಲವನ್ನ ತೆಗೆದುಕೊಂಡಿದ್ದೇವೆ. ಜ್ಯೋತಿಷ್ಮತಿ ತೈಲವನ್ನ 2 ಮುಗಿನ ಹೊರಳೆಯಲ್ಲಿ 4 ಹನಿಯನ್ನ ಹಾಕ್ತಿವಿ. ಅದು ಉಗುರು ಬೆಚ್ಚಗಿರ್ತದ ತೋಡ್ರಿ. ಬಿಸಿನೀರನ್ನ ತೆಗೆದುಕೊಂಡು ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿ ಗಾರ್ಗ್ಲಿಂಗ್ ಮಾಡಿ ಉಗುಳ್ಬೇಕು. ಅಂದ್ರೆ ಗಂಟಲಲ್ಲಿ ಬಂದಂತ ಔಷಧಿ ಹೊರಗಡೆ ಹೋಗ್ಬಿಡ್ತದೆ. ನಶಕರ್ಮ ಅಂತ ಹೇಳಿದ್ದು ಪಂಚಕರ್ಮದ ಒಂದು ಭಾಗ ಇದು. ಓಕೆ, ಧನ್ಯವಾದಗಳು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.